ಗೌತಮ್ ಅವರೇ, ಅತ್ತೆಗೇನೂ ಆಗಲ್ಲ. ಸ್ವಲ್ಪ ಹುಷಾರ್ ತಪ್ಪಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗ್ತಾರೆ. ಅದಕ್ಕೆ ನೀವು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಒಳ್ಳೆ ಆಕಾಶನೇ ಕಳ್ಚಿದ ತಲೆ ಮೇಲೆ ಬಿದ್ದಿರೋ ಥರ. ನೋಡಿ, ನೀವು ಹೀಗಿದ್ರೆ ನನಗೂ ಬೇಜಾರಾಗುತ್ತೆ. ನಾನು ಬೇಜಾರಲ್ಲಿರೋದು ನಿಮ್ಗೆ ಇಷ್ಟನಾ? ಪ್ಲೀಸ್ ಭೂಮಿಕಾ, ಹಾಗೆಲ್ಲ ಮಾತಾಡಬೇಡಿ. ನಿಮಗೆ ಬೇಜಾರಾದ್ರೆ ನನಗೂ ಬೇಜಾರಾಗುತ್ತೆ. ಓಕೆ, ನಾನು ಟೆನ್ಷನ್ ಮಾಡಿಕೊಡಲ್ಲ. ಬಟ್ ಅಮ್ಮನಿಗೆ ಹುಷಾರಾಗುತ್ತಲ್ವಾ? ಏನೂ ಆಗಲ್ಲ ತಾನೆ? ಅವ್ರಿಗೇನೂ ಆಗಲ್ಲ, ಅವ್ರು ಹುಷಾರಾಗ್ತಾರೆ. ಅದಕ್ಕೆ ನಾನು ಗ್ಯಾರಂಟಿ. ಈಗ ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೀಗೆ ಏನೋ ಒಂದು ಒದ್ದಾಟದಲ್ಲಿದ್ದಾಗ, ಟೆನ್ಷನ್ಲಿದ್ದಾಗ ನೀವು ಬಂದು ಸಮಾಧಾನದ ಮಾತುಗಳು ಆಡ್ತಿರಲ್ಲ, ತುಂಬ ದೊಡ್ಡ ಧೈರ್ಯ ಕೊಡುತ್ತೆ ಭೂಮಿಕಾ. ಥ್ಯಾಂಕ್ಸ್ ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್ ಆ್ಯಸ್ ಆಲ್ವೇಸ್. ಥ್ಯಾಂಕ್ಸ್ ಯಾಕೆ? ಇಷ್ಟೇ ಆದರೂ ನಿಮ್ಮ ಹೆಂಡತಿ ಅಲ್ವಾ? ನಾನು ನಿಮ್ಮ ಗಂಡ ಆದಮೇಲೆ ನೀವು ಹೆಂಡತಿ ಆಗಲೇಬೇಕಲ್ವಾ? ಬಟ್ ಅಗೇನ್ ಐ ಆಮ್ ಸಾರಿ ಭೂಮಿಕಾ. ಸಾರಿನಾ? ಯಾಕೆ? ನಾನು ನಿಮ್ಮನ್ನು ಚಿಕ್ಕಮಗಳೂರು ಕರ್ಕೊಂಡೋಗಿ ಎಲ್ಲ ಜಾಗಗಳನ್ನ ತೋರಿಸ್ಬೇಕಾಗಿತ್ತು, ಸುತ್ತಾಡಿಸ್ಬೇಕಾಗಿತ್ತು. ಬಟ್ ಅಲ್ಲಿ ಏನೇನೋ ನಡೀತು ಆ್ಯಂಡ್ ಅರ್ಜೆಂಟಾಗಿ ಇಲ್ಲಿಗೆ ಬರೋ ಹಾಗಾಯಿತು. ಅದಕ್ಕೆ ನಿಮಗೇನು ಬೇಜಾರಿಲ್ಲ ತಾನೇ? ಗೌತಮ್ ಅವರೇ, ನೀವು ಮತ್ತೆ ಸಾರಿ ಹೇಳಬೇಡಿ. ಇಟ್ಸ್ ಓಕೆ. ನಾವು ಇಷ್ಟಪಡೋರು ನಮ್ಮ ಜೊತೆ ಇದ್ದರೆ ನಾವು ಎಲ್ಲೇ ಹೋದರೂ ಏನೇ ಮಾಡಿದ್ರು ಅದು ಇಷ್ಟ ಆಗುತ್ತೆ. ನಾನು ನಿಮ್ಮ ಜೊತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದಲ್ಲ, ನನ್ನ ಪಾಲಿಗೆ ದೊಡ್ಡ ಸಂಭ್ರಮ. ನೀವು ನನ್ನ ಜೊತೆ ಇರ್ತೀರ ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗೆ ಅಷ್ಟೇ ಸಾಕು, ಮಿಕ್ಕಿದೆಲ್ಲ ಬೋನಸ್ ಥರ. ನನಗೆ ನಿಮ್ಮಿಂದ ನಿಮ್ಮ ಹೊರತಾಗಿ ಇನ್ಯಾವ ನಿರೀಕ್ಷೆನೂ ಇಲ್ಲ. ಕೊನೆವರೆಗೂ ನಿಮ್ಮ ಜೊತೆಯಲ್ಲೇ ಎತ್ಬಿಡ್ಬೇಕು, ಅಷ್ಟೇ ನಾನು ಬಯಸೋದು, ಅಷ್ಟೇ ನಾನು ಕನಸು ಕಾಣೋದು. ನೀವಂದರೆ ನಂಗೆ ತುಂಬಾ ಇಷ್ಟ ಗೌತಮ್. ಲವ್ ಯು. ಲವ್ ಯು ಟು ಭೂಮಿಕಾ. ಹಾಯ್ ಅದಕ್ಕೆ, ಏನು ಮಾಡ್ತಿದ್ದೀರಾ? ಹನಿಮೂನ್ ಜೋರಾ? ಇಬ್ಬರು ಲವ್ ಬರ್ಡ್ಸ್ ಥರ ಚೆನ್ನಾಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೀರಾ ತಾನೇ? ಇಲ್ಲ ಮಹಿ, ನಾವು ಆಗಲೇ ಬೆಂಗಳೂರಿಗೆ ವಾಪಸ್ ಬಂದಿದ್ದೀವಿ. ನಾನು ಆಲ್ರೆಡಿ ಮನೇಲಿದ್ದೀನಿ. ಮನೆಗಾ? ಇಷ್ಟು ಬೇಗ? ಏನದಕ್ಕೆ ನೀವು ಹೋಗಿದ್ದೀರಾ? ಇನ್ನೊಂದು 2 ದಿನ ಇದ್ಬಿಟ್ಟು ಬರ್ಬೋದಿತ್ತಲ್ವಾ? ಅಲ್ಲ, ಅದು ಅತ್ತೆಗೆ ಮೈ ಹುಷಾರಿಲ್ಲ ಅಂತ ಕಾಲ್ ಬಂತು, ಅದಕ್ಕೆ ನಾವು ತಕ್ಷಣ ಹೊಟ್ಟು ಬಂದ್ಬಿಟ್ವಿ. ವಾಟ್? ಮಾಮ್ಗೆ ಹುಷಾರಿಲ್ವಾ? ಆರಾಮಾಗೇ ಇದ್ರಲ್ಲ, ಏನಾಯ್ತಂತೆ? ಭಯ ಪಡೋ ಅಂಥದ್ದು ಏನಿಲ್ಲ, ಸ್ವಲ್ಪ ತಲೆ ತಿರುಗಿ ಹುಷಾರು ತಪ್ಪಿದ್ದಾರೆ ಅಷ್ಟೇ. ನೀನು ಟೆನ್ಷನ್ ಮಾಡ್ಕೋಬೇಡ. ಆದರೆ ನಿನಗೆ ನಿಮ್ಮ ಅಣ್ಣನ ಬಗ್ಗೆ ಗೊತ್ತಲ್ಲ, ಮನೆಯವ್ರಿಗೆ ಏನಾದರೂ ಒಂದು ಸ್ವಲ್ಪ ಆದರೆ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾವು ತಕ್ಷಣವೇ ಹೊಟ್ಟು ಬಂದ್ಬಿಟ್ವಿ. ಅದೂ ನಿಜನೇ ಅನ್ನಿ. ಅಣ್ಣ ಅಲ್ಲೇ ಇದ್ದಿದ್ರು ನಾರ್ಮಲ್ ಆಗಿ ಇರ್ತಿರ್ಲಿಲ್ಲ. ಮಾಮ್ಗಾಗಿರೋದು ನಮಗೆ ಚಿಕ್ಕದೇ ಇರ್ಬೋದು, ಆದರೆ ಅಣ್ಣನಿಗೆ ಅದು ತುಂಬ ದೊಡ್ಡದು. ಫ್ಯಾಮಿಲಿ ವಿಷಯ ಬಂದರೆ ಅವ್ನು ತುಂಬ ಪೊಸೆಸಿವ್. ಚಿಕ್ಕದೇ ಆದ್ರೂ ಅದು ನಾವು ನೆಗ್ಲೆಕ್ಟ್ ಮಾಡಲ್ಲ, ತುಂಬ ಸೀರಿಯಸ್ ಆಗಿ ತಗೋತಾನೆ. ಹಾಗೆ ನೋಡಿದ್ರೆ ನೀವು ವಾಪಸ್ ಬಂದಿದ್ದು ಒಳ್ಳೇದಾಯಿತು ಬಿಡಿ. ಆ್ಯಕ್ಚುಲಿ ಮಹಿ, ನಾನು ಕಾಲ್ ಮಾಡಿದ್ದು ಥ್ಯಾಂಕ್ಸ್ ಹೇಳೋದಕ್ಕೆ. ನಾನು ಇಲ್ಲದೆ ಇರೋ ಟೈಮಲ್ಲಿ ನೀನು ಮಲ್ಲಿ ನೋಡ್ಕೊಂಡೆ ಅಲ್ಲ, ಅದಕ್ಕೆ ಥ್ಯಾಂಕ್ ಯು. ಏನದಕ್ಕೆ ನೀವು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾ? ಇನ್ಫ್ಯಾಕ್ಟ್ ನಾನು ಮಲ್ಲಿ ಜೊತೆನಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಸಚ್ ಅ ಬ್ಯೂಟಿಫುಲ್ ಸೋಲ್ ಶಿ ಈಸ್, ವೆರಿ ಇನ್ನಸೆಂಟ್. ಅವಳ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವಳಿಗೆ ಮಲ್ಲಿ ಅಂತಲ್ಲ, ಗೊಂಬೆ ಅಂತ ಹೆಸರಿಡ್ಬೇಕಿತ್ತು. ಕರೆಕ್ಟಾಗಿ ಸೂಟ್ ಆಗುತ್ತೆ. ನಿಜ, ಅವಳು ಗೊಂಬೆನೆ, ಜೀವ ಇರೋ ಗೊಂಬೆ. ಸರಿ, ಮನೆಯವ್ರಿಗೆಲ್ಲರೂ ಕೇಳಿದೆ ಅಂತೇಳಿ. ಗುಡ್ ನೈಟ್. ಓಕೆ ಅದಕ್ಕೆ, ಬಾಯ್, ಟೇಕ್ ಕೇರ್. ಸಿಸ್ಟರ್, ಕುಶಲವೇ ಕ್ಷೇಮವೇ? ಹೀಗೆ ತಮ್ಮ ಆರೋಗ್ಯ ಹೇಗಿದೆ? ನಂದೇ ನನಗೆ ಸಾಕಾಗಿದೆ. ನೀನು ಸುಮ್ಮನೆ ನನ್ನ ರೇಗಿಸ್ಬೇಡ ನೋಡು. ಅಂಡರ್ಸ್ಟ್ಯಾಂಡ್. ಸಿಸ್ಟರ್, ನೀನು ಏನೇ ಹೇಳು, ನಿನ್ನ ಸೊಸೆ ಸಾಮಾನ್ಯದವಳಲ್ಲ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ಪುಣ್ಯಕೋಟಿ ಅಂತ ತಿಳ್ಕೊಂಡ್ಬಿಟ್ಟಿದ್ವಲ್ಲ, ಅವಳು ಗುಮ್ಮೋ ಗೂಳಿ ಅಂತ ಈಗ ಅರ್ಥ ಆಗ್ತಾ ಇದೆ. ಆದರೆ ಅರ್ಥ ಆಗೋಷ್ಟೊತ್ತಿಗೆ ಕಾಲ ಮಿಂಚೋಗಿದೆ ಸಿಸ್ಟರ್. ಈಗ ಗುಂಬಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ನಮಗೆ.
ಡಾಕ್ಟ್ರಿಗೆ ಫೋನ್ ಮಾಡಿದ್ದು ಗೌತಮನ್ ತಿಳ್ಕೊಂಬಿಟ್ಟಿದ್ವಲ್ಲ. ಆ, ಆ. ಈಗ ಸಿಕ್ಕ ಮಾಹಿತಿ ಪ್ರಕಾರ ನಿನ್ನ ಸೊಸೆ ಭೂಮಿಕನೇ ಫೋನ್ ಮಾಡಿತ್ತು. ಅವಳೇ ಖುದ್ದಾಗಿ ಫೋನ್ ಮಾಡಿ ಡಾಕ್ಟರ್ನ ಇಲ್ಲಿ ಕರೆಸಿದ್ದಾಳೆ. ಇಲ್ಲಿಂದ ಎತ್ತಂಗಡಿ ಮಾಡಿಸಿ ನಿನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ತಾಳೆ. ಅಲ್ಲಿ ನಿನ್ನ ಇಡೀ ಬಾಡಿಯನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿಸಿ ಏನಾದರೂ ತೊಂದರೆ ಕಂಡು ಬಂದರೆ ಡೈರೆಕ್ಟಾಗಿ ಆಪರೇಷನ್ ಮಾಡಿಸ್ತಾಳೆ. ಸ್ಟಿಚ್ ಮಾಡಿದ ಬಾಡಿಯನ್ನು ಬೆಡ್ ಮೇಲೆ ಮಲಗಿಸಿ ಪರ್ಮನೆಂಟ್ ರೆಸ್ಟ್ ತಗೊಳ್ಳೋ ಥರ ಮಾಡ್ತಾಳೆ. ಅದೇನೋ ಅಂತಾರಲ್ಲ, ಹಂಗಾಗೋಯ್ತಲ್ಲ ಸಿಸ್ಟರ್ ನಿನ್ನ ಕತೆ. ನನಗೂ ಅದೇ ಭಯ ಆಗ್ತಿದೆ ಅಣ್ಣ. ಎಲ್ಲಿ ಅವಳು ನನ್ನನ್ನು ಪರ್ಮನೆಂಟಾಗಿ ರೆಸ್ಟ್ ತಗೊಳ್ಳೋ ಥರ ಮಾಡಿಬಿಡ್ತಾಳೋ ಅಂತ. ನಾನು ಹಾಸ್ಪಿಟ್ಲ್ಗೆ ಹೋಗದೇ ಇರೋ ಥರ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಣ್ಣ. ಹೇಳಣ್ಣ ಏನಾದರೂ ಒಂದು ಐಡಿಯಾ. ನನಗಂತೂ ತಲೆನೇ ಓಡ್ತಾ ಇಲ್ಲ, ಏನೂ ಐಡಿಯಾ ಬರ್ತಾನೆ ಇಲ್ಲ. ಅಷ್ಟು ಟೆನ್ಷನ್ ಆಗಿದೆ ನನಗೆ. ಏನೇ ಮಾಡೋದಿದ್ರು ಮೊದಲೇ ಮಾಡಬೇಕಾಗಿತ್ತು. ಈಗ ಅವಳು ಸೆಟ್ಲ್ ಆಗಿಬಿಟ್ಟಿದ್ದಾಳೆ ಸಿಸ್ಟರ್. ಈಗ ಅವಳನ್ನು ಔಟ್ ಮಾಡೋದಷ್ಟು ಸುಲಭ ಅಲ್ಲ. ನಾವು ಹೆಂಗೆ ಬಾಲ್ ಹಾಕಿದ್ರು ಅವಳು ಎತ್ತಿ ಸಿಕ್ಸರ್ ಹೊಡಿತಾಳೆ. ನಮ್ಮ ಪಾಲಿಗೆ ಅವಳು ಸಿಂಹ ಸ್ವಪ್ನ ಆಗ್ಬಿಟ್ಟಿದ್ದಾಳೆ ಸಿಸ್ಟರ್. ಅಲ್ಲ, ಅದೆಲ್ಲ ಗೊತ್ತಿದ್ರು ಯಾಕೆ ನೀನು ಇಷ್ಟೊಂದು ಕಷ್ಟಪಟ್ಟು ಡ್ರಾಮಾ ಮಾಡ್ತಿದ್ಯಾ ಸಿಸ್ಟರ್? ಇನ್ನೇನನ್ನ ಮಾಡಲಿ, ಅವರಿಬ್ಬರು ಎಲ್ಲಿ ಹತ್ರ ಆಗ್ಬಿಡ್ತಾರೋ, ಅವರಿಬ್ಬರು ಒಂದಾಗಿ ಎಲ್ಲಿ ಮಕ್ಕಳು ಮರಿ ಆಗ್ಬಿಡುತ್ತೋ ಅನ್ನೋ ಭಯ ನನಗೆ. ಅದಕ್ಕೆ ಈ ಥರ ಎಲ್ಲ ನಾಟಕ ಮಾಡಿದ್ದು. ಅಲ್ಲ ಸಿಸ್ಟರ್, ಅವ್ರಿಗೆ ಮಕ್ಕಳಾದ್ರೆ ನಿನಗೇನು ತೊಂದರೆ? ನಿನಗೆ ಬೇಕಾತನ್ನೆಲ್ಲ ಗೌತಮ್ ಮಾಡ್ತಾನಲ್ವಾ? ನೀನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ವಲ್ಲ. ಮತ್ತ್ಯಾಕೆ ಸುಮ್ಮನೆ ಈ ಸರ್ಕಸ್ಸು? ಹಾಗೆ ಅನ್ಕೊಂಡು ನಾವು ಸುಮ್ಮನೆ ಇದ್ದರೆ ಗೌತಮ್ ಪೂರ್ತಿಯಾಗಿ ಭೂಮಿಕಾ ಕಡೆ ವಾಲ್ಬಿಡ್ತಾನೆ. ಆಮೇಲೆ ಮಕ್ಕಳು ಮರಿ ಆದಮೇಲೆ ಅವನು ಈಗಿರೋ ಹಾಗಿರಲ್ಲ. ಅವನ ಪ್ರಯಾರಿಟಿ ಎಲ್ಲ ಹೆಂಡತಿ ಮಕ್ಕಳಾಗಿರ್ತಾರೆ. ಆಗ ಈ ಮನೆಯಲ್ಲಿ ನನ್ನ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ. ಅವನಿಗೆ ನನ್ನ ಮಕ್ಕಳ ಮೇಲಿರೋ ಪ್ರೀತಿ, ಕೇರ್, ಕನ್ಸರ್ನ್ ಎಲ್ಲ ಡೈವರ್ಟ್ ಆಗಿಬಿಡುತ್ತೆ. ಹಾಗಾಗದು ನನಗಿಷ್ಟ ಇಲ್ಲ. ಅವನಿಂದ ನಮಗಾಗಬೇಕಾಗಿರೋ ಕೆಲಸ ಇನ್ನೂ ಜಾಸ್ತಿ ಇದೆ. ಅದೆಲ್ಲ ನಿನ್ಗೆ ಗೊತ್ತಿರಬೇಕಲ್ವಣ್ಣ? ಹೌದು ಸಿಸ್ಟರ್, ನೀನು ಹೇಳಿದ ನಿಜ. ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತಿದ್ರೆ ಗೌತಮ್ ಸ್ವಲ್ಪ ದಿವಸ ನಮ್ಮ ಹಿಡಿದದಲ್ಲೇ ಇರಬೇಕು. ಕೂತ್ಕೋ. ಮಲ್ಲಿ ಮತ್ತೆ ನಿನಗೆ ಹಾಸ್ಪಿಟಲ್ಗೆ ಏನೋ ಕರ್ಕೊಂಡು ಹೋಗಿದ್ರಂತೆ, ಯಾಕೆ, ಏನಾಯ್ತು? ಹ್ಞೂ ಅಕ್ಕರೆ, ಅದೇನೋ ಗೊತ್ತಿಲ್ಲ, ಫುಡ್ ಪಾಯ್ಸನಿಂಗ್ ಅಂತ ಹೇಳಿದ್ರು. ತುಂಬ ಹೊಟ್ಟೆ ನೋವು ಬಂದಿತ್ತು ಅಕ್ಕರೆ. ಫುಡ್ ಪಾಯ್ಸನಿಂಗಾ? ಅತ್ತೆ ನಿಮಗೆಲ್ಲ ಟೇಸ್ಟ್ ಮಾಡಿನೇ ಕೊಡ್ತಿದ್ರು ತಾನೆ? ಹ್ಞೂ ಅಕ್ಕರೆ, ನೀವು ಹೇಳ್ದಂಗೆ ಅವರು ನನಗೆ ಕೊಡೋ ಊಟನ ರುಚಿ ನೋಡಿ ನನಗೆ ಕೊಡ್ತಾ ಇದ್ರು. ಆದರೆ ಅವತ್ತು ಏನಾಯ್ತೋ ಗೊತ್ತಿಲ್ಲ, ತುಂಬಾ ಹೊಟ್ಟೆ ನೋವು ಬಂದಿತ್ತು ಅಕ್ಕರೆ. ಅಕ್ಕರೆ, ಮನ್ಸ ಅಂದಮೇಲೆ ಇದೆಲ್ಲ ಆಗ್ತಿರ್ತದೆ ಅಲ್ವಾ? ನಿಜ. ಆದರೆ ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ಈ ಥರದ್ದು ಏನಾದರೂ ಆದರೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೆ. ಹ್ಞೂ ಅಕ್ಕರೆ, ನನಗೂ ಅದೇ ಭಯ ಆಗಿತ್ತು, ಎಲ್ಲಿ ಮಗಿಗೆ ಏನಾಗ್ಬಿಡ್ತದೋ ಏನೋ ಅಂತ. ಆದರೆ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ, ಅದೇ ಸಮಾಧಾನ. ನಿಜ. ಆದರೆ ಈಗೇನು ಚಿಂತೆ ಇಲ್ಲ, ನಾನು ಬಂದಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಅದು ಬಿಟ್ಟರೆ ಇನ್ಯಾವ ಪ್ರಾಬ್ಲಮ್ ಆಗಿಲ್ಲಲ್ಲ? ಇಲ್ಲ ಅಕ್ಕರೆ, ನನಗೇನೂ ಆಗಿಲ್ಲ. ಆದರೆ ಯಾಕೋ ಈ ಮನೇಲೆ ಏನೋ ಒಂಥರ ಸರಿ ಹೋಗ್ತಿಲ್ಲ ಅನಿಸ್ತೈತೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಅದೇ ಅಕ್ಕರೆ, ಅವ್ರ ಮ್ಯಾಲೆ ಆ ರೌಡಿಗಳೆಲ್ಲ ಮುಗಿಬಿದ್ರಲ್ಲ, ನನಗದು ನೆನೆಸ್ಕೊಂಡ್ರೆ ಈಗಲೂ ಬೆಚ್ಚಬಿದ್ದಂಗೆ ಆಯ್ತದೆ. ಅವತ್ತೇನಾದರೂ ಮಹಿಮಾ ಅಕ್ಕೋರು ಬರದೇ ಹೋಗಿದ್ದಿದ್ರೆ ಏನು ಬೇಕಾದರೂ ಆಗ್ಬೋದಾಗಿತ್ತು. ಮಲ್ಲಿ, ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಆಗಿದ್ದಾಗೋಯ್ತು. ಆದಷ್ಟು ಅದನ್ನು ಮರೆಯೋದಕ್ಕೆ ಪ್ರಯತ್ನ ಪಡು, ಅದರಿಂದ ಆಚೆ ಬಾ. ನೋಡು, ಇಂಥ ಸಮಯದಲ್ಲಿ ನೀನು ಎಷ್ಟು ಪಾಸಿಟಿವ್ ಆಗಿರ್ತೀಯೋ, ಎಷ್ಟು ಖುಷಿಯಾಗಿರ್ತೀಯೋ ಅಷ್ಟು ಒಳ್ಳೆಯದು. ನೀನು ಏನೇ ಯೋಚನೆ ಮಾಡಿದ್ರೂ ಅದರ ಪರಿಣಾಮ ನಿನ್ನ ಮಗು ಮೇಲೆ ಬೀರುತ್ತೆ, ಅದನ್ನು ಮರಿಬೇಡ, ಸರಿನಾ? ಹ್ಞೂ ಅಕ್ಕರೆ, ಸರಿ. ಆದರೆ ನೀವೇನು ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡಿ ಅಕ್ಕರೆ.
ನನಗೊಂಥರ ತಬ್ಲಿ ಥರ ಅನಿಸ್ತೈತೆ. ಏಯ್, ಈಗ ತಾನೇ ಹೇಳಿದೆ ನೀನು ಖುಷಿಯಾಗಿರಬೇಕು ಅಂತ, ನೋಡಿದ್ರೆ ಬೇಜಾರು ಮಾಡ್ಕೋತಿದ್ಯಾ. ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ, ಓಕೆನಾ? ಸರಿ. ನಾನು ಇದನ್ನು ಇಲ್ಲಿಗೆ ಬಿಡಲ್ಲ ಮಲ್ಲಿ. ಇದ್ರ ಹಿಂದೆ ಯಾರ್ಯಾರಿದ್ದಾರೋ ಅವ್ರನ್ನ ಕಂಡು ಹಿಡಿದು ಸರಿಯಾದ ಪಾಠ ಕಲಿಸ್ತೀನಿ. ಜಯದೇವ್ ಅವರೇ, ಪರವಾಗಿಲ್ಲ, ಕೂತ್ಕೊಳ್ಳಿ. ಪ್ಲೀಸ್. ಅದಕ್ಕೆ ಏನಾದರೂ ಮಾತಾಡಬೇಕಿತ್ತ? ಹಾಂ, ಮಲ್ಲಿ ಮೇಲೆ ನಿಮ್ಮ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಹೇಗಾಯ್ತಿದೆಲ್ಲ? ಹೇಗೆ ಅಂದರೆ ಹಾಗೆ. ಅದಕ್ಕೆ ನಮ್ಮ ಪ್ರೊಫೆಷನ್ನೇ ಹಾಗೆ ಅಲ್ವಾ. ಅದಕ್ಕೆ ನಮ್ಮ ಬಿಸ್ನೆಸ್ ಫೀಲ್ಡ್ ಒಂಥರ ವಾರ್ ಫೀಲ್ಡ್ ಇದ್ದಾಗೆ. ಐ ಮೀನ್, ಎಲ್ಲಿ ಸ್ವೀಟ್ ಇರುತ್ತೋ ಅಲ್ಲೇ ಅಲ್ವಾ ಇರುವೆಗಳು ಮುತ್ಕೊಳ್ಳೋದು. ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ದುಶ್ಮನ್ಗಳು ಜಾಸ್ತಿ. ಯಾಕೆಂದರೆ ಎಲ್ರಿಗೂ ನಮ್ಮ ದುಡ್ಡು ಮೇಲೆ ಕಣ್ಣಿರುತ್ತಲ್ಲ, ಅದಕ್ಕೆ ಹಾಗಾಗಿ ಇಂಥದ್ದನ್ನೆಲ್ಲ ನೋಡಲೇಬೇಕು. ನಿಮಗಿದು ಸ್ವಲ್ಪ ಶಾಕಿಂಗ್ ಆಗಿರ್ಬೋದು ಅದಕ್ಕೆ, ಬಟ್ ಫಾರ್ ಅಸ್ ಇಟ್ಸ್ ಕ್ವೈಟ್ ಕಾಮನ್. ಬೇರೆ ದಾರಿ ಇಲ್ಲ, ಅದಕ್ಕೆ ನಾವು ಇದನ್ನು ಫೈಟ್ ಮಾಡಲೇಬೇಕು, ಫೇಸ್ ಮಾಡಲೇಬೇಕು. ಸರಿ, ನೀವು ಫೇಸ್ ಮಾಡಬೇಕು, ಬಟ್ ಅಲ್ಲಿಗೆ ಮಲ್ಲಿನ ಯಾಕೆ ಕರೆಸ್ಕೊಂಡ್ರಿ? ಅದು ಅವಳು ಪ್ರೆಗ್ನೆಂಟ್ ಇರಬೇಕಾದ್ರೆ ರಿಸ್ಕ್ ಇದೆ ಅಂತ ಗೊತ್ತಾದ ಮೇಲೂ ನೀವು ಅವಳನ್ನ ಕರೆಸ್ಕೊಂಡಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವಳ ಹೊಟ್ಟೆಯಲ್ಲಿರೋ ನಿಮ್ಮ ಮಗು ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿತ್ತಲ್ವಾ? ಅದು ಖಂಡಿತ ಸರಿ ಅಲ್ಲ, ಅದಕ್ಕೆ ಐ ಅಗ್ರಿ. ಬಟ್ ಕಾಲ್ ಮಾಡಿ ಕರ್ಸ್ಕೊಂಡಿದ್ದು ನಾನಲ್ಲ, ಅದಕ್ಕೆ ಅವರು ನನಗೆ ಟಾರ್ಚರ್ ಕೊಟ್ಟು ನನಗೆ ಹೊಡೆದು ನನ್ನ ಫೋನ್ನ ಕಿತ್ಕೊಂಡು ಫೋರ್ಸ್ಫುಲಿ ಮಲ್ಲಿಗೆ ಕಾಲ್ ಮಾಡಿಸಿದ್ದು. ಇಲ್ಲಾಂದರೆ ನಾನು ಯಾಕೆ ಅವಳನ್ನ ಕರ್ಸ್ಕೊತಿದ್ದೆ? ಸರಿ, ಅಟ್ಲೀಸ್ಟ್ ಈ ವಿಷಯನ ಗೌತಮ್ ಅವ್ರ ಗಮನದಲ್ಲಿ ತರ್ಬೋದಾಗಿತ್ತಲ್ವಾ? ಹೋಗ್ಲಿ, ಇನ್ಸಿಡೆಂಟ್ ಆದಮೇಲೆ ಈ ಥರದ್ದೊಂದು ಆಯಿತು ಅಂತ ಅವ್ರಿಗೆ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಯಾಕೆ ಸುಮ್ಮನಿದ್ದೀರಾ ನೀವು? ಹೇಗೆ ಹೇಳಿ ಅದಕ್ಕೆ? ಪಾಪ ಅದಕ್ಕೆ ಬಿಗ್ ಬ್ರೋ, ಅವನಿಗೆ ಆಂಗ್ಸೈಟಿ ಇಶ್ಯೂ ಇದೆ, ತುಂಬಾ ಎಮೋಷ್ನಲ್ ಕೂಡ. ನಮ್ಮವ್ರು ಯಾರಿಗಾದ್ರೂ ಈ ಥರ ಏನಾದರೂ ಆಯಿತು ಅಂತ ಗೊತ್ತಾದರೆ ಅವನು ತುಂಬಾ ಟೆನ್ಸ್ಡ್ ಆಗ್ತಾನೆ, ಕಂಗಾಲಾಗ್ತಾನೆ, ವರಿ ಮಾಡ್ತಾನೆ. ಅದಕ್ಕೆ ಆಲ್ರೆಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅಂತ ಅವನು ಇಲ್ಲಿಂದ ಚಿಕ್ಕಮಗಳೂರಿಗೂ ಹೋಗಿದ್ದಾನೆ. ಅಂಥ ಸಮಯದಲ್ಲಿ ಇಲ್ಲಿ ಈ ಥರ ಆಯಿತು ಅಂತ ಹೇಳಿದ್ರೆ ತುಂಬಾ ಒದ್ದಾಡ್ಬಿಡ್ತಿದ್ದ. ಅದಕ್ಕೋಸ್ಕರನೇ ಎಲ್ಲ ವಾಪಸ್ ಬರಲಿ, ಒಂದೊಳ್ಳೆ ಟೈಮ್ ನೋಡ್ಕೊಂಡು ಹೇಳೋಣ ಅಂತ ಸುಮ್ಮನೆ ಇದ್ದೆ ಅಷ್ಟೇ. ಆ್ಯಂಡ್ ಪ್ಲೀಸ್ ಅದಕ್ಕೆ ನೀವು ಈ ವಿಷಯನ ಈಗಲೇ ಬಿಗ್ ಬ್ರೋಗೆ ಹೇಳಕ್ಕೆ ಹೋಗ್ಬೇಡಿ. ನಿಮಗೂ ಈ ವಿಷಯ ಗೊತ್ತಿಲ್ಲ ಅಂತಾನೆ ಸುಮ್ಮನೆ ಇದ್ಬೇಡಿ. ಒಂದು ರೈಟ್ ಟೈಮ್ ನೋಡಿಕೊಂಡು ನಾನೇ ಹೇಳ್ತೀನಿ. ಸಾರಿ ಜಯದೇವ್ ಅವರೇ, ಈಗಾಗಲೇ ಈ ವಿಷಯನ ಅವರಿಂದ ಮುಚ್ಚಿಟ್ಟು ನೀವು ತಪ್ಪು ಮಾಡಿದ್ದೀರಾ. ಅದೇ ತಪ್ಪು ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಇಷ್ಟೆಲ್ಲ ಆದಮೇಲೂ ಅವ್ರ ಹತ್ರ ಹೇಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ಹೇಳ್ತೀನಿ. ಸಾರಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಹೋಗಿ ಬಿಗ್ ಬ್ರೋಗೆ ವಿಚಾರನ ಹೇಳಿದ್ರೆ ಸಿಚುಯೇಷನ್ ಇನ್ನೂ ವರ್ಸ್ಟ್ ಆಗುತ್ತೆ, ಇಲ್ದಿರೋ ಹೊಸ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಜನ ಸ್ವಲ್ಪನೂ ಸರಿ ಇಲ್ಲ. ಅದಕ್ಕೆ ತುಂಬಾ ವರ್ಸ್ಟ್ ಅವರು. ಅವ್ರಿಗೆ ಪಾಪ ಪುಣ್ಯ ಇದು ಯಾವುದು ಲೆಕ್ಕಕ್ಕೆ ಇಲ್ಲ. ರಾಕ್ಷಸರವರು. ಅವ್ರ ಹಿಂದೆ ಬಿದ್ದವ್ರಿಗೆ ಏನು ಮಾಡೋದಕ್ಕೂ ಹೇಸೋರಲ್ಲ ಅವರು. ಯಾವ ಮಾರಿ ಬಿಗ್ ಬ್ರೋಗೆ ಈ ವಿಚಾರ ಗೊತ್ತಾಗಿ ಅವ್ನು ಸುಮ್ಮನೆ ಇರ್ತಾನೆ. ಅದು ಯಾರು ಏನು ಅಂತ ಹುಡ್ಕೊಂಡು ಹೋಗ್ತಾನೆ. ಆ ಪ್ರೊಸೆಸ್ಸಲ್ಲಿ ಬಿಗ್ ಬ್ರೋಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ದ್ಯಾಟ್ ಈಸ್ ಮೈ ಕನ್ಸರ್ನ್. ಅದಕ್ಕೆ ದಯವಿಟ್ಟು ಇದನ್ನು ದೊಡ್ಡದು ಮಾಡೋದು ಬೇಡ. ಸರಿ, ನೀವು ಹೇಳಿದ್ರಿ ಅಂತ ಈ ವಿಷಯನ ನಾನು ಗೌತಮ್ ಅವ್ರಿಗೆ ಹೇಳ್ದೇ ಇರ್ಬೋದು, ಬಟ್ ನಾನಂತೂ ಸುಮ್ಮನೆ ಕೂರಲ್ಲ ಜಯದೇವ್ ಅವರೇ. ಈಗೇನಾಯ್ತಲ್ಲ, ಇದರಿಂದ ಯಾರಿದ್ದಾರೆ ಅಂತ ನಾನು ತಿಳ್ಕೋತೀನಿ. ನನ್ನ ಸಮಾಧಾನ ಕೇಳ್ತಿದ್ದೀನಿ, ಇದ್ರ ಹಿಂದೆ ನೀವಿಲ್ಲ ತಾನೆ? ಸಾರಿ, ಇದನ್ನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಇದ್ರ ಹಿಂದೆ ನೀವಿರಲ್ಲ ಅಂತ ಎಷ್ಟೇ ಅಂದ್ಕೊಂಡ್ರು ನನ್ನ ಮನಸ್ಸು ಯಾಕೋ ಇದನ್ನು ನಂಬಕ್ಕೆ ರೆಡಿ ಇಲ್ಲ. ನಿಮ್ಮ ಮೇಲೆ ನನಗಿನ್ನೂ ಪೂರ್ತಿ ನಂಬಿಕೆ ಬಂದಿಲ್ಲ ಜಯದೇವ್ ಅವರೇ. ಆದರೆ ಮಲ್ಲಿ ನಿಮ್ಮನ್ನು ತುಂಬ ನಂಬ್ತಾಳೆ. ಅವಳ ನಂಬಿಕೆ ಸುಳ್ಳಾಗೋದು ನನಗಿಷ್ಟ ಇಲ್ಲ. ನೀವು ಅಷ್ಟೇ, ಅವಳ ನಂಬಿಕೆನ ಸುಳ್ಳು ಮಾಡಬೇಡಿ. ಗುಡ್ ನೈಟ್. ನೋ, ಅಟ್ ಎನಿ ಕಾಸ್ಟ್
ಈ ವಿಚಾರದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಇವಳಿಗೆ ಮಾತ್ರ ಗೊತ್ತಾಗ್ಲೇಬಾರ್ದು. ಒಂದ್ ವೇಳೆ ಗೊತ್ತಾಯ್ತು ಅಂತಂದ್ರೆ ಇದೇ ಮ್ಯಾಟರ್ನ ಬಿಗ್ ಬ್ರೋ ಹತ್ರ ಫಿಟ್ಟಿಂಗ್ ಇಟ್ಟು ಈ ಆಸ್ತಿಲಿ ನಯ ಪೈಸನ ನನಗೆ ಸಿಗದೇ ಹಾಗೆ ಮಾಡ್ಬಿಡ್ತಾಳೆ. ನೋ, ಅಟ್ ಎನಿ ಕಾಸ್ಟ್ ಅಂತ ಸಿಚುಯೇಷನ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಟೀಚರ ಇವಳು ಒಳ್ಳೆ ಸಿ ಬಿ ಐ ಆಫೀಸರ್ ಆಡ್ದಂಗೆ ಆಡ್ತಾಳೆ. ಟೀಚರ್ ಆಗೋದ್ ಬದಲು ಆ ಕೆಲಸನೇ ಮಾಡ್ಕೊಂಡಿರ್ಬೇಕಿತ್ತು ಇವಳನ್ನ ನಾನು ಲೈಟಾಗಿ ತಗೊಂಡ್ರೆ ನನಗೆ ಪ್ರಾಬ್ಲಮ್. ಯಾಕಂದ್ರೆ ಇವಳು ಅಷ್ಟು ಡೇಂಜರಸ್. ಹುಷಾರಾಗಿರ್ಬೇಕು. ಅಪ್ಪಿ, ಜೀವ, ಮಹಿಮಾ, ಏನಾಯ್ತಮ್ಮ? ಮೊದಲು ಸ್ವೀಟ್ ತಿನ್ನಿ, ಆಮೇಲೆ ವಿಷಯ ಏನು ಅಂತ ಹೇಳ್ತೀನಿ. ತಗೊಳ್ಳಿ. ಸ್ವೀಟ್ ಯಾಕೆ? ಮೊದಲು ಬಾಯಿ ಸಿಹಿ ಮಾಡ್ಕೋ, ಆಮೇಲೆ ಹೇಳ್ತೀನಿ. ತಗೋಕಂದ. ಸ್ವೀಟ್ ತಿಂದಾಯ್ತಲ್ಲ, ಏನ್ ವಿಷಯ ಹೇಳು. ಇವತ್ತು ನಮ್ಮ ಅಪ್ಪಿ ಜಾತಕನೂ ಆ ಹುಡುಗನ ಜಾತಕನೂ ತಗೊಂಡೋಗಿ ತೋರಿಸ್ಕೊಂಡು ಬಂದೆ. ಸೂಪರ್ ಆಗಿದೆ, 100% ಓಕೆ ಅಂತ ಹೇಳಿದ್ದಾರೆ. ಮತ್ತ್ಯಾಕೆ ತಡ ಮಾಡೋದು? ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಿಮ್ಮಪ್ಪ ಬರ್ತಾ ಇರೋ ಹಾಗೆ ಈ ವಿಷಯನ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಅವ್ರ ಅಪ್ರೂವಲ್ ತಗೊಂಡ್ಬಿಟ್ರೆ ಮದುವೆ ಮುಗ್ದ ಹಾಗೇನೆ. ಏನಮ್ಮ ಇದು? ಆಫ್ಟರ್ ಆಲ್ ಒಂದು ಜಾತಕ ಫಿಕ್ಸ್ ಆಗಿದ್ದಕ್ಕೆ ಮದುವೆನೇ ಫಿಕ್ಸ್ ಆಯ್ತು ಅನ್ನೋ ರೇಂಜಿಗೆ ಬಿಲ್ಡಪ್ ತಗೋತಿದ್ಯಾ. ಎನಿವೇಸ್, ಸ್ವೀಟ್ ಚೆನ್ನಾಗಿತ್ತು. ಕ್ಯಾನ್ ಐ ಹ್ಯಾವ್ ಒನ್ ಮೋರ್ ಪ್ಲೀಸ್? ಒನ್ ಮೋರ್ ಕೊಡು. ನೋಡು, ನಿನ್ನ ಮೆಟ್ರೋಮೋನಿ ಸರ್ವಿಸ್ಗಿಂತ ನಮ್ಮ ಸರ್ವಿಸ್ ಎಷ್ಟು ಫಾಸ್ಟ್ ಆಗಿದೆ ಅಂತ. ಅಂದ್ರೆ ಜೀವನ ಸಂಗಾತಿ ಅಂತ ಮ್ಯಾಟ್ರಿಮೋನಿ ಸೈಟ್ ಇಟ್ಕೊಂಡು ನನ್ನ ತಂಗಿಗೆ ಒಂದು ಗಂಡು ಹುಡುಕೋ ಯೋಗ್ಯತೆ ನನಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆಯಾ? ಛೇ 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 ಛೇ, ನಾನು ಇಂಡೈರೆಕ್ಟ್ ಆಗಿ ಹೇಳ್ತಿಲ್ಲ ಮಗ್ನೆ, ಡೈರೆಕ್ಟ್ ಆಗೇ ಹೇಳ್ತಾ ಇದ್ದೀನಿ. ನಿನ್ ಯೋಗ್ಯತೆಗೆ ಇರೋ ಒಬ್ಳೆ ತಂಗಿಗೆ ಒಂದು ಗಂಡು ಹುಡುಕಕ್ಕಾಗ್ಲಿಲ್ವಲ್ಲ ನಿನ್ ಕೈಲಿ ಅಂತ. ಸಖತ್ತಾಗಿ ಹೇಳಿದ್ರಿ ಅತ್ತೆ, ನನಗಂತೂ ಸಖತ್ ಖುಷಿ ಆಯ್ತು. ನಿನ್ ಖುಷಿನೇ ನನ್ನ ಖುಷಿ. ಏನ್ ಗೊತ್ತಾತೆ, ನಿಮ್ಮ ಮುಖದಲ್ಲಿ ಹೀಗೆ ಖುಷಿ ನೋಡೋದಕ್ಕೆ ನಮ್ಮೆಲ್ರಿಗೂ ತುಂಬಾ ಖುಷಿ ಆಗುತ್ತೆ. ನೀವು ಅಂದ್ಕೊಂಡ ಹಾಗೆ ಅಪೇಕ್ಷಾ ಮದುವೆ ಆದಷ್ಟು ಬೇಗ ಆಗ್ಲಿ. ಹೌದಮ್ಮ, ನಾವು ಗಟ್ಟಿಯಾಗಿರುವಾಗಲೇ ಮಕ್ಕಳನ್ನೆಲ್ಲ ಸೆಟ್ಲ್ ಮಾಡಿಬಿಟ್ರೆ ನಾವು ಆಮೇಲೆ ನೆಮ್ಮದಿಯಾಗಿ ಕಣ್ಮುಚ್ಕೋಬೋದು. ಅಮ್ಮ ಪ್ಲೀಸ್, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಬಿಡ್ತು ಅನ್ನೋ. ಓಕೆನಪ್ಪ, ಬಿಡ್ತು ಬಿಡ್ತು ಬಿಡ್ತು. ಏನೋ ಹೇಳೋಕ್ಕಿಲ್ಲ, ಮೂಗಿನ ತುದಿಲ್ ಕೋಪ ಬಂದ್ಬಿಡುತ್ತಲ್ಲ ನಿನ್ಗೆ. ಕೋಪ ಅಲ್ಲಮ್ಮ, ಬೇಜಾರು. ಹಾಗೆಲ್ಲ ಮಾತಾಡಬಾರ್ದು ನೀನು. ಆಯ್ತು ಕಂದ, ಸಾರಿ, ಬೇಜಾರು ಮಾಡ್ಕೋಬೇಡ. ಲಾಲಿಪಾಪ್ ಕೊಡಿಸ್ಲಾ? ನೋಡು ಹೆಂಗ್ ಕಾಲು ಎಳಿತೀಯ ನೋಡು ನೀನು. ಎನಿವೇಸ್, ಕಂಗ್ರಾಟ್ಸ್ ಅಪ್ಪಿ. ಕಂಗ್ರಾಟ್ಸ್ ಅಪೇಕ್ಷಾ. ಥ್ಯಾಂಕ್ ಯು ಅಕ್ಕೆ. ಹಲೋ ಅದಕ್ಕೆ ತಂಗಿ, ಏನ್ರಿ ಇಷ್ಟೊತ್ತಿನಲ್ಲಿ ನೆನ್ಪು ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ಏನು ಸಮಾಚಾರ? ಭಾವಂತಮ್ಮ, ಒಂದು ಪ್ರಾಬ್ಲಮ್ ಆಗಿದೆ ಈಗ. ಪ್ರಾಬ್ಲಮ್ಮಾ? ಏನ್ರಿ ಅಂಥ ದೊಡ್ಡ ಪ್ರಾಬ್ಲಮ್ಮು? ಅದು ಅಮ್ಮ ಜಾತಕ ತೋರಿಸ್ಕೊಂಡು ಬಂದಿದ್ದಾರೆ. ಇಬ್ರು ಜಾತಕನೂ ಮ್ಯಾಚ್ ಆಗಿದೆ ಅಂತೆ. ಮನೇಲೆಲ್ಲರೂ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಇದ್ರು. ಮಹಿಮಾತ್ಗೆ ಅಂತೂ ಒಂದು ಸ್ಟೆಪ್ ಮುಂದೆ ಹೋಗಿ ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಇದ್ರು. ಅವಂತಮ್ಮ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ತಂಗಿ ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಇದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ನೀವು ಟೆನ್ಷನ್ ತೊಗೋಬೇಡಿ, ಓಕೆನಾ? ಈಗ ನಿಮ್ಮ ಈ ಟೆನ್ಷನ್ ವರಿ ಏನಿದೆ ಅದನ್ನೆಲ್ಲ ನನಗೆ ಟ್ರಾನ್ಸ್ಫರ್ ಮಾಡಿ, ನೀವು ಮುಂಚೆ ಹೆಂಗೆ ಬಿಂದಾಸ್ ಆಗಿದ್ರಿ ನೋಡಿ ಅದೇ ಥರ ಇರಿ. ಇಲ್ಲ ಭಾವಂತಮ್ಮ, ನನಗೆ ತುಂಬ ಭಯ ಆಗ್ತಾ ಇದೆ ನನಗೆ. ಅದಕ್ಕೆ ತಂಗಿ, ವಾಟ್ ಇಸ್ ದಿಸ್? ನಾನು ಇಷ್ಟೆಲ್ಲ ಧೈರ್ಯ ಹೇಳಿದ ಮೇಲೂ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ, ಕೂಲ್ ಡೌನ್, ನಥಿಂಗ್ ವಿಲ್ ಹ್ಯಾಪನ್. ಅದ್ರ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ, ಓಕೆನಾ? ಸರಿ ಸರಿ, ಇರಿ ಒಂದು ನಿಮಿಷ, ನಿಮ್ಗೆ ಕಾಲ್ ಮಾಡ್ತೀನಿ ವಾಪಸ್. ಏನು ಮಾಡಲಿ ಈಗ? ಇದಕ್ಕೆಲ್ಲ ಅದಕ್ಕೇನೆ ಸರಿ. ಇಂಥ ಸಿಚುವೇಶನಲ್ಲಿ ನಮ್ಮನ್ನು ಯಾರಾದರೂ ರೆಸ್ಕ್ಯೂ ಮಾಡ್ತಾರೆ ಅಂದರೆ ಅದು ಅದಕ್ಕೇನೆ. ಫಸ್ಟ್ ಅವ್ರ ಹತ್ರ ಹೋಗೋಣ. ಎಸ್. ಪಾರ್ಥ, ಏನಾಯ್ತು? ಸಾರಿ ಅದಕ್ಕೆ. ಪರವಾಗಿಲ್ಲ, ಏನಾಯ್ತು? ಅದಕ್ಕೆ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅದಕ್ಕೆ. ಹೇಳಿ. ಅದಕ್ಕೆ ಅದು ಅವತ್ತು
ಪ್ರೀತಿ ಮಾಡಿದ್ರೆ ಈ ಪ್ರಪಂಚಕ್ಕೆ ಹೆದರ್ಕೋಬಾರ್ದು ಅಂತ ಹೇಳಿದ್ರಿ. ಹಾಗೆ ಲಿಮಿಟಲ್ಲಿರಬೇಕು, ಕಂಟ್ರೋಲಲ್ಲಿರಬೇಕು, ಮನೆಯವ್ರ ಕೈಲಿ ಸಿಗಾಕೊಳ್ಳೋ ಥರ ಏನೂ ಮಾಡಬೇಡಿ ಅಂತ ವಾರ್ನ್ ಮಾಡಿದ್ರಿ. ಅದಕ್ಕೆ ನೀವು ಹೇಳಿದ್ದನ್ನು ನಾನು ಅಷ್ಟು ಸಿನ್ಸಿಯರಾಗಿ ಫಾಲೋ ಮಾಡಿದ್ದೀನಿ. ಅದಕ್ಕೆ ನಾವು ಯಾವತ್ತೂ ಲಿಮಿಟ್ನ ಕ್ರಾಸೇ ಮಾಡಲಿಲ್ಲ. ಅದು ಹೇಗೋ ನಿಮ್ಮ ಆಶೀರ್ವಾದದಿಂದ, ಆ ದೇವ್ರ ದಯೆಯಿಂದ ನಮ್ಮ ಪ್ರೀತಿ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ. ಇನ್ನೇನು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಈಗ ಸಡನ್ನಾಗಿ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಅದಕ್ಕೆ ಏನು ಪ್ರಾಬ್ಲಮ್ಮು? ಅದೇ ಅದಕ್ಕೆ ಅಪೇಕ್ಷೆ ಅವ್ರಿಗೆ ಹೊಸ ಸಂಬಂಧ ಬಂದಿದೆ ಅಂತಲ್ಲ. ಸಂಬಂಧನಾ? ಹಾಂ, ನಮ್ಮತ್ತೆ ಐ ಮೀನ್ ನಿಮ್ಮ ಮಾಮ್ ಅವರು ಜಾತಕ ಎಲ್ಲ ತೋರಿಸಿರಂತೆ, ಎಲ್ಲದೂ ಓಕೆ ಆಗಿದೆಯಂತಲ್ಲ. ಅದಕ್ಕೆ ಹೌದಾ? ಇದ್ರ ಬಗ್ಗೆ ಯಾರೂ ನನ್ನ ಹತ್ರ ಏನೂ ಹೇಳಲೇ ಇಲ್ವಲ್ಲ. ಅಯ್ಯೋ, ಅದಕ್ಕೆ ಸಿಚುವೇಶನ್ನು ಇನ್ನೇನು ಮದುವೆ ತನಕ ಬಂದು ನಿಂತಿದೆಯಂತೆ. ಈಗಷ್ಟೇ ಅಪೇಕ್ಷೆ ಅವ್ರು ನಂಗೆ ಕಾಲ್ ಮಾಡಿ ಫುಲ್ ಟೆನ್ಷನ್ ಮಾಡ್ಕೋತಾ ಇದ್ರು. ಅದಕ್ಕೆ ಪ್ಲೀಸ್ ಅದಕ್ಕೆ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡಿ ಅದಕ್ಕೆ ಪ್ಲೀಸ್. ಪಾರ್ಥ, ನಿಲ್ಲಿಸ್ಬಿಡಿ ಅಂತ ನೀವು ಹೇಳ್ತಿದ್ದೀರಾ, ಆದರೆ ಅಮ್ಮ ನನ್ನ ಮಾತು ಕೇಳಬೇಕಲ್ವಾ? ನಮ್ಮ ಅಮ್ಮನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ಅದಕ್ಕೆ ನೀವೇ ಕಷ್ಟ ಅಂದ್ಬಿಟ್ರೆ ನನ್ನ ಲೈಫು ಇನ್ನೂ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಈಗ ನಮ್ಮ ಲವ್ನ ನೀವೇ ಬಚಾವ್ ಮಾಡ್ಬೇಕಾದ್ಕೆ. ನನ್ನ ಅಪೇಕ್ಷಿನ ಜೀವನ ಈಗ ನಿಮ್ಮ ಕೈಲಿದೆ. ಅದಕ್ಕೆ ಸರಿ ಸರಿ, ನಾನೇನೋ ಮಾಡ್ತೀನಿ, ವರಿ ಮಾಡ್ಕೋಬೇಡಿ. ನೀವು ಈ ರೀತಿ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಹೊಡಿಬೇಡಿ, ಕೇಳೋಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಅದು ನಿಮ್ಗೆ ಸೂಟು ಆಗಲ್ಲ. ನೀವು ಯಾವಾಗಲೂ ಯೋ ಯೋ ಫಾರಿನ್ ಹುಡುಗನ ಥರ ಇರಬೇಕು, ಅದೇ ಚೆನ್ನಾಗಿ ಕಾಣುತ್ತೆ. ಓಕೆ ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ಪಾರ್ಥ, ನಾನು ಏನೋ ಒಂದು ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಟ್ಟಿದ್ದೀನಿ, ಆದರೆ ಈ ಮಾತು ನಮ್ಮಲ್ಲೇ ಇರಲಿ. ಹಾಂ, ನೀವು ಜೋಶಲ್ಲಿ ಬಂದು ನಾನು ಅದಕ್ಕೆ ನನ್ನ ಮದುವೆ ಮಾಡಿಸ್ತಿದ್ದಾರೆ ಅಂತ ಎಲ್ರಿಗೂ ಹೇಳಬೇಡಿ, ಆಮೇಲೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ, ಅದಕ್ಕೆ ನಾನು ಇದನ್ನು ಯಾರ ಹತ್ರನೂ ರಿವೀಲ್ ಮಾಡೋದಿಲ್ಲ. ಅದಕ್ಕೆ ಇದು ಫುಲ್ಲಿ ಕಾನ್ಫಿಡೆನ್ಷಿಯಲಾಗಿ ಇಟ್ಕೋತೀನಿ. ಈ ಸೀಕ್ರೆಟು ನನ್ನ ಮತ್ತು ನಿಮ್ಮ ಮಧ್ಯೆ ಮಾತ್ರ. ಓಕೆ, ಬಟ್ ಅದಕ್ಕೆ ನೀವು ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ತೀರಲ್ವಾ? ಅದಕ್ಕೆ ಈಗ ನೀವೇ ನನಗೆ ಗಾಡ್ ಫಾದರ್ ಎಲ್ಲ. ಅದಕ್ಕೆ ಸಾಕು ಸಾಕು, ನಾನೇನೋ ಒಂದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀವು ವರಿ ಮಾಡ್ಕೋಬೇಡಿ. ಓಕೆ, ಹೋಗಿ ಮಲ್ಕೊಳ್ಳಿ. ಅಯ್ಯೋ ನನ್ನ ಸ್ವೀಟ್. ಅದಕ್ಕೆ ನಿಮ್ಮಂಥ ಅದಕ್ಕೆ ಎಲ್ರಿಗೂ ಸಿಗಬೇಕು, ಆಗ ನನ್ನಂಥ ಮೈದುನರು ಸೂಪರ್ ಆಗಿರ್ತಾರೆ. ಸರಿ ಹೋಗಿ. ಸರಿ ಅದಕ್ಕೆ ಗುಡ್ ನೈಟ್.